ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ಟಾಸ್ಕ್ ನೀವು ನೋಡಿರ್ಬೋದು. ಈ ಟಾಸ್ಕ್ನಲ್ಲಿ ಯಾರು ಗೆದ್ದರು ಯಾರು ಬಿಟ್ಟರು ಅನ್ನೋದಕ್ಕಿಂತ ಸೆಕೆಂಡ್ ಟಾಸ್ಕ್ನಲ್ಲಿ ಆದ ಫೈಟಿಂಗ್ ಆಗಿರ್ಬೋದು, ಫಸ್ಟ್ ಟಾಸ್ಕ್ನಲ್ಲಿ ಆದ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಗೆದ್ದಿರ್ಬೋದಾಗಿರ್ಬೋದು. ಇದ್ರ ಬಗ್ಗೆ ನಿಜವಾಗ್ಲೂ ಈ ಮೋಕ್ಷಿತ ಹಾಗೂ ಭವ್ಯಗೌಡರಲ್ಲಿ ನಿಜವಾಗ್ಲೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಗೆದ್ದಿದ್ದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಲ್ಲದೆ ಭವ್ಯ ಹಾಗೂ ತ್ರಿವಿಕ್ರಮ್ ನಡುವೆ ನಡೀತಿರೋದಾದ್ರೂ ಏನು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಸ್ಕ್ಗಳಂತೂ ತುಂಬಾ ಅದ್ಭುತವಾಗಿದ್ವು ಅಂತ ಹೇಳ್ಬೋದು. ಆದರೆ ಇದು ಒಂದೇನಂತಂದರೆ, ಈ ಬಿಗ್ ಬಾಸ್ ಬಿಗ್ ಬಾಸ್ ಅಂದರೆ ಕಳೆದ ಸೀಸನ್ ಅಂತಲ್ಲ, ಬೇರೆ ಬಿಗ್ ಬಾಸಿನ ತೊಗೊಂಡು ಟಾಸ್ಕ್ನಲ್ಲಿ ಭಾಳ ಆಟಾಡ್ಸಿದ್ರು ಅಂತಲೇ ಹೇಳ್ಬೋದು. ಈ ಟಾಸ್ಕ್ ನಾನು ಬೆಳಗ್ಗೆ ಒಂದು ವಿಡಿಯೋದಾಗ ಹೇಳಿದ್ದೆ, ಇವೆಲ್ಲ ಟಾಸ್ಕ್ಗಳು ಅವರು ತೆಲುಗು ಬಿಗ್ ಬಾಸ್ನಲ್ಲಿ ಆಡಿಸಿರೋ ಟಾಸ್ಕ್ಗಳನ್ನ ತಂದು ಇಲ್ಲಿ ಆಡಿಸಿದ್ದಾರೆ ಅಂತೇಳಿ. ಅದಲ್ಲದೆ ಇವತ್ತಿನ ಫಸ್ಟ್ ಟಾಸ್ಕ್ ನೋಡೋದಾದರೆ ಹನುಮಂತವ್ರು ಭವ್ಯಗೌಡ ಅವ್ರನ್ನ ಸೆಲೆಕ್ಟ್ ಮಾಡಿರೋದು ಒಂದು ಸ್ವಲ್ಪ ಇಷ್ಟನೇ ಆಗಲ್ಲ ಅಂತ ಹೇಳ್ಬೋದು ರಜತ್ ಅವರಿಗೆ. ರಜತ್ ಅವ್ರು ಕೂತ್ಕೊಂಡಿದ್ದ ಬಗ್ಗೆ ಮಾತಾಡ್ತಾರೋ ಹೌದು, ನಾವು ಇಷ್ಟು ದಿವಸ ಆಡಿದ್ದೀಗೇನು ಬೆಲೆನೇ ಇಲ್ಲ, ಭವ್ಯವ್ರನ್ನ ಸೆಲೆಕ್ಟ್ ಮಾಡ್ತಾರಲ್ಲ ಹನುಮಂತವರು, ಅದಕ್ಕೋಸ್ಕರ ರಜತ್ ಅವ್ರಿಗೆ ಸ್ವಲ್ಪ ಬೇಸರನ ಆಗುತ್ತೆ ಅಂತಲೇ ಹೇಳ್ಬೋದು. ಅದಲ್ಲದೆ ಹನುಮಂತವರು ಭವ್ಯಗೌಡವ್ರನ್ನ ಸೆಲೆಕ್ಟ್ ಮಾಡಿದ ಬಗ್ಗೆ ನಿಮಗೆ ಏನು ಅಂತ ಕಮೆಂಟ್ ಮಾಡಿ. ಅದಲ್ಲದೆ ಈ ಫಸ್ಟ್ ಟಾಸ್ಕ್ನಲ್ಲಿ ಭವ್ಯಗೌಡರು 4 ಜನ ಸೆಲೆಕ್ಟ್ ಮಾಡ್ತಾರೆ. ಮೋಕ್ಷಿತ, ರಜತ್ ಹಾಗೂ ಗೌತಮಿ ಅವ್ರನ್ನ ಇವ್ರು 4 ಜನ ಸೆಲೆಕ್ಟ್ ಮಾಡ್ತಾರೆ. ಇವ್ರು 3 ಜನ ಸೆಲೆಕ್ಟ್ ಮಾಡ್ತಾರೆ. ಇವ್ರು 4 ಜನ ಈ ಗೇಮ್ ಆಡ್ತಾರೆ. ಈ ಟಾಸ್ಕ್ನ ನೋಡ್ಬೋದು, ಫಸ್ಟ್ ಗೌತಮಿ ಅವ್ರು ಔಟ್ ಆಗ್ತಾರೆ. ನೆಕ್ಸ್ಟ್ ಆಮೇಲೆ ಭವ್ಯ ಹಾಗೂ ಮೋಕ್ಷಿತವ್ರು ಇಬ್ಬರು ಟೀಮ್ ಆಗಿ ರಜತ್ ಅವ್ರನ್ನ ಹೊರಗಿಡ್ತಾರೆ. ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ರಜತ್ ಅವ್ರು ಯಾಕೆ ಆ ರೀತಿ ಅಂದರೆ ಗೊತ್ತಿಲ್ಲ. ಮೋಕ್ಷಿತವ್ರು ಅವ್ರು ಇಷ್ಟ, ಅದು ಅವ್ರು ಬಂದಿದ್ದು ಅವ್ರ ಆಟ ಇವಾಗ ಆಡಲೇಬೇಕು ಅವ್ರು. ಅದು ಬಿಟ್ಟು ಅವ್ರು ನಾನು ಹಿಂಗಾಗ್ತೀನಿ ಹಂಗಾಡ್ತೀನಿ ಮೋಕ್ಷಿತ ಆಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೊತೀನಿ. ಅಂತೂ ಭವ್ಯಗೌಡ ಹಾಗೂ ಲಾಸ್ಟಿಗೆ ರಜತ್ ಅವ್ರನ್ನ ಹೊರಗಿಡ್ತಾರೆ. ಆಮೇಲೆ ಇಬ್ಬರು ಸೇರಿಕೊಂಡು ನೆಕ್ಸ್ಟ್ ಮೋಕ್ಷಿತ ಹಾಗೂ ಭವ್ಯಗೌಡರು ಇಬ್ಬರು ಆಡ್ತಾರೆ. ಇದರಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಯಾರು ಅಂತಂದ್ರೆ ಝೂಮ್ ಹಾಕಿ ನೋಡಿದ್ರು ಕೂಡ ಫಸ್ಟ್ ಆ್ಯಕ್ಚುಲಿ ಭವ್ಯವ್ರದ್ದು ಬಡ್ದು ಒಳಗೆ ಹೋಗುತ್ತೆ. ಆದರೆ ಫಸ್ಟ್ ಒಳಗೆ ಹೋಗಿದ್ದು ಮಾತ್ರ ಅದು ಮೋಕ್ಷಿತ ಅವ್ರದ್ದು ಅಂತಲೇ ಹೇಳ್ಬೋದು. ಈ ಟಾಸ್ಕ್ನಲ್ಲಿ ಮೋಕ್ಷಿತವ್ರು ಈ ಟಾಸ್ಕ್ನ ಗೆದ್ದರು. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನೋಡಿದ್ರು ಕೂಡ ಮೋಕ್ಷಿತವ್ರಿಗೆ ಗೆದ್ದಿದ್ದು. ಆದರೆ ಭವ್ಯಗೌಡ ಫಸ್ಟ್ ಒಳಗೆ ಹೋಯ್ತು, ಆದರೆ ಒಳಗೆ ಹೋಗಿ ಬಿದ್ದಿದ್ದು ಮಾತ್ರ ಮೋಕ್ಷಿತ ಅವ್ರದ್ದು. ಇದರಲ್ಲಿ ಮೋಕ್ಷಿತವ್ರು ಗೆದ್ದರು. ಅದಲ್ಲದೆ ನೆಕ್ಸ್ಟ್ ಟಾಸ್ಕ್ನಂತೂ ಮಂಜಣ್ಣ ಅವರಂತೂ ಕೇಳಬೇಡ, ಇವ್ರು ಈನಾಗಿ ಸೋಲ್ತಾರಂತಂದ್ರಲ್ಲ. ಗೌತಮಿ ಹೇಳಿದಂತೂ ನಿಜ. ಅಷ್ಟಾಗಿ ಎಡ್ವರ್ಟ್ ಮಾಡ್ಕೊಂಡು ಯಾರು ಸೋಲಿದ್ರೆ ನಿಮ್ಮ ಹೆಸರೇ ಬರೀತಿದ್ದಂತ ಗೌತಮಿ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ನಿಜ ಅಂತ ಹೇಳ್ಬೋದು. ಸುಮ್ಮನೆ ಅನ್ಯವಾಗಿ ಮಂಜಣ್ಣ ಅವ್ರ ಆಟನ ಕೆಡಿಸ್ಕೊತಿರೋ ಅಂತ ಹೇಳ್ಬೋದು. ಮಂಜಣ್ಣ ಹಾಗೂ ಧನರಾಜ್ ಅವ್ರ ಫೈಟಿಂಗ್ ಅಂತ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬೋದು. ನೋಡೋಕ್ಕಂತೂ ಒಂಥರ ಮಜಾ ಆಗಿತ್ತು ಅಂತ ಹೇಳ್ಬೋದು ಇಬ್ಬರದು. ಈ ಟಾಸ್ಕ್ ಅಂತೂ ಫಸ್ಟ್ ಮಂಜಣ್ಣ ಅವ್ರು ಹೊರಗಡೆ ಹೋಗ್ತಾರೆ, ಆಮೇಲೆ ಧನರಾಜ್ ಅವರು ಹೊರಗಡೆ ಹೋಗ್ತಾರೆ. ಲಾಸ್ಟಿಗೆ ಈ ಟಾಸ್ಕ್ ಆಮೇಲೆ ಮೋಕ್ಷಿತ ಅವ್ರು ಹೋಗ್ತಾರೆ. ಲಾಸ್ಟಿಗೆ ಈ ಟಾಸ್ಕ್ ಗೆದ್ದಿದ್ದು ಬಂದು ಮೋಕ್ಷಿತ ಅವ್ರಿಗೂ ಭವ್ಯಗೌಡರು ಇಬ್ಬರು 150 ಪಾಯಿಂಟ್ ತೊಗೊಂಡಿದ್ದಾರೆ. ಅದಲ್ಲದೆ ಇನ್ನು ಥರ್ಡ್ ಟಾಸ್ಕ್ನಲ್ಲಿ ಬಂದರೆ, ಈ ಥರ್ಡ್ ಟಾಸ್ಕ್ ಹೋಗಿಂತ ಮುಂಚೆ ಮಂಜಣ್ಣ, ಮೋಕ್ಷಿತ ಹಾಗೂ ಗೌತಮಿ ಅವ್ರದ್ದು ಒಂದು ಚರ್ಚೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಈ ಚರ್ಚೆಯಲ್ಲಿ ಏನಾಗುತ್ತೆ ಅಂತಂದರೆ, ಗೌತಮಿ ಅವ್ರು ಹೇಳ್ತಾರೆ, ಏನಾದರೂ ಎಡ್ವರ್ಟ್ ಏನಾದರೂ ಇದ್ದಿದ್ರೆ ಅದು ನಿಮ್ಮನ್ನೇ ಎಷ್ಟೇ ಫಸ್ಟ್ ಬರೀತಿದ್ದೆ ನಾನು ಅಂತ ಹೇಳ್ತಾರೆ. ಗೌತಮಿ ಅವರು ಇದಂತೂ ತುಂಬಾ ಮಜವಾಗಿತ್ತು. ಮೋರ್ ಕಾನ್ವರ್ಸೇಷನ್ ಅದು ಮಂಜಣ್ಣ ಹಾಗೂ ತುಂಬಾ ಮಜವಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಟಾಸ್ಕ್ಗೆ ಬರುತ್ತೆ. ಆಗ ಗೆದ್ದಿರ್ತಾರೆ ಭವ್ಯವರು 3 ಜನ ಸೆಲೆಕ್ಟ್ ಮಾಡಬೇಕಾಗಿತ್ತು ತಮ್ಮ ಆಟಗಾರನ್ನ. ಅವ್ರು ತ್ರಿವಿಕ್ರಮ್ ಅವ್ರನ್ನ ತಗೊತಾರೆ, ಹಾಗೆ ಧನರಾಜ್ ಅವ್ರನ್ನ ತಗೊತಾರೆ, ಹಾಗೆ ಮೋಕ್ಷಿತ ಅವ್ರು ತಗೊಂತಾರೆ. ಇವ್ರು 4 ಜನ ಆಡ್ತಾರೆ. ಫಸ್ಟ್ ಟೈಮ್ ಬಿಗ್ ಬಾಸ್ ಇನ್ನೊಂದ್ಸಲ ರೀಮ್ಯಾಚ್ ಆಡಿಸ್ತಾರೆ. ಯಾಕಂದರೆ ಎಲ್ಲರೂ ತುಂಬಾ ಮಿಸ್ಟೇಕ್ ಮಾಡಿರ್ತಾರೆ ಈ ಟಾಸ್ಕ್ನಲ್ಲಿ, ಅದಕ್ಕೋಸ್ಕರ ರೀಮ್ಯಾಚ್ ಆಡಿಸ್ತಾರೆ. ಮತ್ತು ಈ ಟಾಸ್ಕ್ ಆಡಿದ ಫಸ್ಟ್ ಧನರಾಜ್ ಅವ್ರು ಗೆಲ್ತಾರೆ, ಸೆಕೆಂಡ್ ಭವ್ಯಗೌಡ ಅವ್ರು ಗೆಲ್ತಾರೆ, ಥರ್ಡ್ ತ್ರಿವಿಕ್ರಮ್ ಅವ್ರು ಗೆಲ್ತಾರೆ. 4ನೇ ಸ್ಥಾನದಲ್ಲಿ ಬಂದು ಮೋಕ್ಷಿತವ್ರು ಲಾಸ್ಟ್ ಅಂತ ಅವ್ರಿಗೆ 0 ಪಾಯಿಂಟ್ ಸಿಗುತ್ತೆ. ಈ ಪಾಯಿಂಟ್ಸ್ನ ಇದಾಗ ನೋಡ್ಬೋದು. ಈ ಟಾಸ್ಕ್ನಲ್ಲಿ ಭವ್ಯ ಯಾಕೋ ತ್ರಿವಿಕ್ರಮ್ ಸುಮ್ಮನೆ ಕಾಲು ಕೆರ್ಕೊಂಡು ಭವ್ಯ ಜೊತೆ ಜಗಳಕ್ಕೆ ಹೋಗ್ತೀರ ಅಂತಾನೆ ಅನ್ಸುತ್ತಂತೆ. ಅನವಶ್ಯಕತೆ ಜಗಳ ಮಾಡ್ತೀರ ಅಂತಲೇ ಹೇಳ್ಬೋದು ಭವ್ಯಗೌಡವ್ರ ಹತ್ರ. ಅದಲ್ಲದೆ ಬೀಪ್ ಹಾಕೋಂಥ ಸೌಂಡ್ ತ್ರಿವಿಕ್ರಮ್ ಅವ್ರು ರಾತ್ರಿ ಮಾತಾಡಬಾರ್ದಿತ್ತು ಅಂತಲೇ ಹೇಳ್ಬೋದು. ಇವಾಗ ಸುದೀಪ್ ಅವ್ರು ಇದ್ರ ಬಗ್ಗೆ ಮಾತಾಡ್ತಾರ ಇಲ್ಲ ಅಂತ ನೋಡಬೇಕು. ತ್ರಿವಿಕ್ರಮ್ ತಮ್ಮ ಆಟನ ಹಾಳು ಮಾಡ್ಕೊತಿದ್ರು ಅಂತಲೇ ಹೇಳ್ಬೋದು. ಇವ್ರು ಕೊನೆ ಮೂಮೆಂಟ್ ನೀವು ಎಲ್ಲ ಬೇಕಿತ್ತು. ಮೊದಲು ಹಿಂಗಿದ್ರೆ ಇವಾಗ ಹಂಗಿದ್ರೆ ತ್ರಿವಿಕ್ರಮ್ 100% ವಿನ್ ಆಗ್ತಾರೆ. ಇದೇ ರೀತಿ ಮಾಡ್ಕೊತಂದ್ರೆ ತ್ರಿವಿಕ್ರಮ್ ಅವ್ರು ವಿನ್ ಆಗೋದು ತುಂಬಾ ಕಷ್ಟನೇ ಅಂತೇಳಿ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ? ಭವ್ಯ ಹಾಗೂ ತ್ರಿವಿಕ್ರಮ್ ಜಗಳದ ಬಗ್ಗೆ ನಿಮಗೆ ಅನಿಸುತ್ತೆ? ಅಷ್ಟು ಟಾಸ್ಕ್ಗಳ ಬಗ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬಾಯ್.